In this video, I am explaining the Python program to input length and width and find the area of rectangle and perimeter of the rectangle. ಈ ಪ್ರೋಗ್ರಾಮ್ ಕಂಪ್ಯೂಟರ್ ಸೈನ್ಸ್ ಫಸ್ಟ್ ಇಯರ್ನಲ್ಲಿ ಪಾರ್ಟ್ ಎದಲ್ಲಿ ಥರ್ಡ್ ಪ್ರೋಗ್ರಾಮು. ಇಲ್ಲಿ ನಾವೇನು ಮಾಡಬೇಕಂದ್ರೆ ಲೆಂತು ವಿಡ್ತ್ನ ಅಕ್ಸೆಪ್ಟ್ ಮಾಡಿಕೊಂಡು ಏರಿಯಾ ಮತ್ತು ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್ನ ಫೈಂಡ್ ಔಟ್ ಮಾಡಬೇಕು. ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ಲು ಫಾರ್ಮುಲಾ ಬಂದ್ಬಿಟ್ಟು ಲೆಂತ್ ಇಂಟು ವಿಡ್ತ್ ಎಲ್ ಇಂಟು ಡಬ್ಲ್ಯೂ. ಅದೇ ರೀತಿ ಪೆರಿಮೀಟರ್ ಬಂದ್ಬಿಟ್ಟು 2 ಇಂಟು ಎಲ್ ಪ್ಲಸ್ ಡಬ್ಲ್ಯೂ. ಇಲ್ಲಿ ನಮಗೆ ಏನು ಬೇಕು, ಟು ಇನ್ಪುಟ್ ಲೆಂತ್ ಆ್ಯಂಡ್ ವಿಡ್ತ್ ಅಂತ ಹೇಳಿದ್ದಾರೆ. ಲೆಂತ್ ಆ್ಯಂಡ್ ವಿಡ್ತ್ ಅಂತ ಹೇಳಿರೋದ್ರಿಂದ ನಾವು ಫಸ್ಟು ಇನ್ಪುಟ್ ವೇರಿಯೇಬಲ್ಸ್ ಏನು ಬರ್ತವೆ, ಲೆಂತು ಮತ್ತು ವಿಡ್ತ್ ಬರ್ತವೆ. ಹಾಗಾಗಿ ಫಸ್ಟು ಎಲ್ ತಗೊಳ್ತೀನಿ. ಎಲ್ ಇಸ್ ಈಕ್ವಲ್ ಟು ಇಂಟ್ ಆಫ್ ಇನ್ಪುಟ್ ಡಬಲ್ ಕೋಟ್ಸ್ ಅಲ್ಲಿ ಎಂಟರ್ ಲೆಂತ್. ನೆಕ್ಸ್ಟ್ ಅದೇ ರೀತಿ ವಿಡ್ತ್ ಬೇಕು. ಡಬ್ಲ್ಯೂ ಇಸ್ ಈಕ್ವಲ್ ಟು, ಇಲ್ಲಿ ನಮಗೆ ಫ್ಲೋಟ್ ಅಲ್ಲಿ ಬೇಕಾದ್ರೂ ತಗೋಬಹುದು, ಇಂಟ್ ಅಲ್ಲಿ ಬೇಕಾದ್ರೂ ತಗೋಬಹುದು ಅಥವಾ ಫ್ಲೋಟ್ ಅಲ್ಲಿ ಬೇಕಾದ್ರೂ ತಗೋಬಹುದು. ಫ್ಲೋಟ್ ಅಲ್ಲಿ ತಗೊಳ್ಬೇಕಂದ್ರೆ ನಾವು ಫಾರ್ ಎಕ್ಸಾಂಪಲ್ ಈ ಪ್ರೋಗ್ರಾಮ್ನ ನಾವು ಫ್ಲೋಟ್ ತಗೊಳ್ಳೋಣ. ಇಂಟ್ ಬದಲು ಇಲ್ಲಿ ಏನು ತಗೋಬೇಕು, ಫ್ಲೋಟ್ ತಗೋಬೇಕು. ಫ್ಲೋಟ್ ಆಫ್ ಇನ್ಪುಟ್ ಎಂಟರ್ ಲೆಂತ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಸೇಮ್ ಅದೇ ರೀತಿ ಫ್ಲೋಟ್ ಆಫ್ ಇನ್ಪುಟ್ ಎಂಟರ್ ವಿಡ್ತ್. ಈಗ ಲೆಂತ್ ಮತ್ತೆ ವಿಡ್ತ್ ನ ಅಕ್ಸೆಪ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ನಾವೇನ್ ಮಾಡಬೇಕು, ಏರಿಯಾ ಅಂಡ್ ಪೆರಿಮೀಟರ್ ನ ಕಂಡುಹಿಡಿಯಬೇಕು. ಏರಿಯಾ ಅಂಡ್ ಪೆರಿಮೀಟರ್ ಕಂಡುಹಿಡಬೇಕಂದ್ರೆ ಎ ಅನ್ನೋದು ಏರಿಯಾ ಹೇಗಿರುತ್ತೆ, ಎ ಇಸ್ ಈಕ್ವಲ್ ಟು ಲೆಂತ್ ಇಂಟು ವಿಡ್ತ್ ಎಲ್ ಇಂಟು ಡಬ್ಲ್ಯೂ ಮಾಡಿದ್ರೆ ಅದು ಏರಿಯಾ ಆಫ್ ದ ರೆಕ್ಟ್ಯಾಂಗಲ್. ಅದೇ ರೀತಿ ಪೆರಿಮೀಟರ್ ಪಿ ತಗೊಂಡು ಪಿ ಇಸ್ ಈಕ್ವಲ್ ಟು 2 ಇಂಟು ಎಲ್ ಪ್ಲಸ್ ಡಬ್ಲ್ಯೂ. ಇದು ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್ ಆಗಿರುತ್ತೆ. ಈಗ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ನ ನಾವೇನ್ ಮಾಡಬೇಕು, ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡಕ್ಕೆ ಪ್ರಿಂಟ್ ಅಂತ ಬರಿತೀವಿ. ಪ್ರಿಂಟು ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಥವಾ ಏರಿಯಾ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಡಬಲ್ ಕೋಟ್ಸ್ ಕ್ಲೋಸ್ ಮಾಡಿ ಕಮ ಎ ಅಂತ ಬರೀಬೇಕು. ನೆಕ್ಸ್ಟ್ ಅದೇ ರೀತಿ ಪ್ರಿಂಟ್ ಅಂತ ಬರೆದು ಡಬಲ್ ಕೋಟ್ಸ್ ಅಲ್ಲಿ ಪೆರಿಮೀಟರ್ ಇಸ್ ಈಕ್ವಲ್ ಟು ಅಂತ ಬರೆದು ಪಿ ಅಂತ ಬರೀಬೇಕು. ಇಲ್ಲಿ ನಮ್ಗೆ ಏನ್ ಮಾಡಿದ್ವಿ, ಲೆಂತ್ ವಿಡ್ತ್ ನ ಅಕ್ಸೆಪ್ಟ್ ಮಾಡ್ಕೊಂಡ್ವಿ ಮತ್ತೆ ಏರಿಯಾನ ಪೆರಿಮೀಟರ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಕ್ಯಾಲ್ಕುಲೇಟ್ ಮಾಡಿರೋ ವ್ಯಾಲ್ಯೂನ ಪ್ರಿಂಟ್ ಮಾಡಿದ್ವಿ. ಈಗ ಈ ಪ್ರೋಗ್ರಾಮ್ನ ನಾವು ಸೇವ್ ಮಾಡ್ಬೇಕಂದ್ರೆ ಫೈಲ್ ಮೆನುಗೆ ಹೋಗಿ ಕಂಟ್ರೋಲ್ ಎಸ್ ಅಥವಾ ಸೇವ್ ಬಟನ್ನ ಕ್ಲಿಕ್ ಮಾಡಬೇಕು. ಇಲ್ಲಿ ಫೈಲ್ ನೇಮ್ನ ನೀವು ಏರಿಯಾ ಅಂತ ಕೊಡ್ರಿ. .py ಫೈಲ್ ನೇಮ್ ಏನಾದರೂ ಕೊಡ್ಬೋದು, ಬಟ್ py ಮಾತ್ರ ಎಕ್ಸ್ಟೆನ್ಷನ್ ಕಂಪಲ್ಸರಿಯಾಗಿ ಕೊಡಲೇಬೇಕು. ಇದನ್ನ ನಾವು ರನ್ ಮಾಡಿದಾಗ ಪ್ರೋಗ್ರಾಮ್ನ ರನ್ ಮಾಡಿದರೆ ಇಲ್ಲಿ ನಮಗೇನು ಕೊಡುತ್ತೆ, ರನ್ ಮಾಡ್ಯೂಲ್ ಅಥವಾ F5 ಕ್ಲಿಕ್ ಮಾಡಿದರೆ ಎಂಟರ್ ಲೆಂತ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ನಾನು 1.5 ಅಂತ ಕೊಡ್ತೀನಿ. ಅದೇ ರೀತಿ ವಿಡ್ತ್ ವ್ಯಾಲ್ಯೂ 3.5 ಅಂತ ಕೊಡ್ತೀನಿ. ಕೊಟ್ಟಾಗ ನಮಗೆ ವ್ಯಾಲ್ಯೂ ಏರಿಯಾ 5.25 ಬರುತ್ತೆ, ಪೆರಿಮೀಟರು 10.0 ಬರುತ್ತೆ. ಈ ಥರ ನಾವು ವ್ಯಾಲ್ಯೂಸ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ಲೆಂತ್ ಆ್ಯಂಡ್ ವಿಡ್ತ್ನ. ಮತ್ತೆ ಫಾರ್ಮುಲಾ ಬರೆದು ವ್ಯಾಲ್ಯೂಸ್ನ ಏನು ಕಂಡುಹಿಡಿದಿತ್ತು ಅದನ್ನು ಪ್ರಿಂಟ್ ಮಾಡಬೇಕು. ಇದು ನಿಮ್ಮ PUC ಫಸ್ಟ್ ಇಯರ್ ಇರ್ತಕ್ಕಂಥ ಥರ್ಡ್ ಪ್ರೋಗ್ರಾಮು ಟು ಇನ್ಪುಟ್ ಲೆಂತ್ ಆ್ಯಂಡ್ ವಿಡ್ತ್ ಆ್ಯಂಡ್ ಫೈಂಡ್ ದ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್. ಇದ್ರ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಅಥವಾ ನೆಕ್ಸ್ಟ್ ಪ್ರೋಗ್ರಾಮ್ ಬಂದ್ಬಿಟ್ಟು ನಮಗೆ SI ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ ಇದೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ತೀನಿ.